ಬಾ ಆಂಟಿ, ಬಾ ಕುಂದ್ರ ಬರ್ರಿ. ಏನ್ ಮಾಡತ್ತೀಯ ಶಿಲ್ಪ? ಏನಿಲ್ಲ ನೋಡ್ರಿ ಆಂಟಿ, ಮೊಬೈಲ್ ನೋಡ್ಕೋತ ಸುಮ್ ಕೂತಿದ್ದೆ. ನೀವೇನ್ ಮಾಡತ್ತಿದ್ರಿ? ಏನಿಲ್ಲವಾ, ನಾನು ಟಿವಿ ನೋಡಕತ್ತಿದ್ನ್ಯಾ, ಕರೆಂಟ್ ಹೋತು. ಉಪಾಯಿಗೆ ಕೂತು ಕೂತು ಬೇಸರ ಆತು. ನಾನು ಎಷ್ಟೊತ್ತರೆಗೂ ನೋಡಿದೆ, ನೀ ನಮ್ಮ ಮನೆ ಕಡೆ ಬರ್ತೀಯ ಅಂತ ಬರಲೇ ಇಲ್ಲ. ಅದಕ್ಕೆ ನಾನು ಬಂದೆ. ಅಲ್ಲ, ನಿನ್ ಗಂಡ ಕೆಲ್ಸಕ್ಕೆ ಹೋದ್ಮ್ಯಾಗ ಒಬ್ಬಾಕೆ ಇದೇನು ಮಾಡ್ತಿ? ಬರ್ಬೇಕಿಲ್ಲ ನಮ್ಮ ಮನೆ ಕಡೆ? ಬರ್ಬೇಕನ್ಯಾರಿ, ಒಂದಿಟ್ಟು ಕೆಲಸ ಇದ್ವು. ಅವ್ನು ಮುಗಿಸಿ ನಿಮ್ಮ ಮನೆ ಕಡೆ ಬರಬೇಕು ಅನ್ಕೊಂಡೆ. ಅಟ್ಟೊತ್ತಿಗೆ ನಮ್ಮ ಅತ್ತೆಯರು ಫೋನ್ ಹಚ್ಚಿದ್ರು. ಅವ್ರು ಒಂದು ತಾಸು ಮಾತು ಕಟ್ಟಿದ್ರು. ಅವ್ರ ಜೋಡಿ ಮಾತಾಡಿ ಬರ್ಬೇಕು ಅನ್ನೋಟೊತ್ತಿಗೆ ನೀವ ನಮ್ಮ ಮನೆ ಬಂದ್ರು ನೋಡಿ. ಬರ್ರಿ, ನೀವ ಬಂದ್ರಲ್ಲ, ಚಲೋ ಆತು. ಕುಂದ್ರ ಬರ್ರಿ ಆಂಟಿ. ಹೂವ, ನಾವಲ್ಲಿ ಏನು ಮಾತಾಡಿದ್ರೆ ಅಂಥದ್ದು ಒಂದು ತಾಸು ಅತ್ತಿ ಸಸಿ. ಈಗಿನ ಕಾಲದಾಗ ಅತ್ತಿ ಮಾಡಿ ನೋಡಿದ್ರೆ ಸಸಿಗಾಗೋದಿಲ್ಲ, ಸಸಿ ಮಾರಿ ನೋಡಿದ್ರೆ ಅತ್ತಿಗಾಗೋದಿಲ್ಲ. ಒಂದು ತಾಸು ಏನು ಮಾತಾಡಿದೆ ಶಿಲ್ಪ? ಯಾಕುಂದ್ರಿ ಹೇಳ್ತೀನಿ, ನಿತ್ಕೊಂಡ ಮಾತಾಡತ್ತೀರಲ್ಲ ಆಗಲಿಂದ. ಹೇಳುವ. ನಮ್ಮದು ಮದೊಂದು ಒಂದ ಊರ್ರೆ. ಮತ್ತು ನಮ್ಮ ಅತ್ತೆಯರು ಫೋನ್ ಹಚ್ಚಿದ್ರೆ ಊರಾಗಿಂದೆಲ್ಲ ಸುದ್ದಿ ಹೇಳ್ತಿರ್ತಾಳ, ಅದು ಇದು ಕೇಳೋದು. ಮತ್ತು ಅವ್ರ ಮನೆಗೆ ಇವ್ರ ಮನೆಗೆ ಏನಾಯ್ತು, ಯಾವ ಸಾತ್ರ ಕ್ಯಾಟ್ರ್ ಎಲ್ಲ ಹೇಳ್ತಿರ್ತಾಳೆ. ಅದನ್ನ ಕೇಳ್ಕೊತ ಮಾತಾಡ್ಕೊಂಡು ಕೂತಿದ್ವಿ ಆಟ. ಇನ್ನೇನು ಬೇರೆ ವಿಚಾರ ಇಲ್ರಿ. ಏನ ಬಿಡವ, ಅತ್ತಿ ಸಸಿ ಭಾಳ ಚಂದ ಅದೀರಿ. ಎಂದು ಬರ್ತಾಳಂತ ನಿಮ್ಮ ಅತ್ತಿ ಈ ಕಡೆ? ಇಷ್ಟು ದಿನ ಗಣಪತಿ ಹಬ್ಬಕ್ಕೆ ಬರ್ತೇನೆ ಅಂದ್ಲು. ಗಣಪತಿ ಹಬ್ಬ ಮುಗೀತು ನೋಡ್ರಿ, ಈಗ ದಸರಾ ಬರ್ತೇನೆ ಅನ್ನಾಗತ್ತಾಳ. ಎಂದು ಬರ್ತಾಳೆ ಏನೋ ಗೊತ್ತಿಲ್ಲ ರೀ. ಬಂದಾಗ ಬಂದ್ಲ ಅನ್ನೋದು. ಒಟ್ಟ ನಮ್ಮ ಅತ್ತಿಗೆ ಊರು ಮನೆ ಬಿಟ್ಟು ಬರಕ್ಕೆ ಮನಸ್ಸೇ ಇಲ್ಲ ಹೇಳ್ರಿ ಆಂಟಿ. ಬಾ ಬಾ ಅಂತ ಎಟ್ಟು ಕರೆದ್ರೂ ಒಟ್ಟ ಬರಕ್ಕೆ ನಾವಲ್ಲೇ ಆತಾಳ. ನನಗೂ ಒಬ್ಬಕ್ಕೆ ಮನೆ ಭಾಳ ಬೇಸರ ಆಕಿತ್ತು ನೋಡ್ರಿ. ಇರ್ಲಿ, ಮತ್ತು ಅವ್ರ ಹಳೆ ಮಂದಿ, ಅವ್ರು ಅಲ್ಲೇ ಭಾಳ ಬದುಕಿದ ಮನೆ ಬಿಟ್ಟು ಬಾ ಅಂದ್ರೆ ಹೆಂಗೆ ಬರ್ತಾರೆ? ಅವ್ರಿಗೆ ಊರ ರೂಢಿ ಆಗ್ಬಿಟ್ಟೈತಿ. ಬೇರೆ ಎಲ್ಲೇ ಸಿಟಿ ಗಿಟ್ಟಿ ಹೊಂದಾಣಿಕೆ ಆಗೋದಿಲ್ಲ ಅವ್ರಿಗೆ ಹಳ್ಳಿನ ರೂಢಿ ಆಗ್ಬಿಟ್ಟಿರ್ತೈತೆ ಬಿಡ ಶಿಲ್ಪ. ಅಂದಂಗೆ ನೀನು ನಿನ್ನ ಗಂಡ ಹೋಗಿ ಹುಬ್ಬಳ್ಳಿಗಿನ ಗಣಪತಿ ಎಲ್ಲ ನೋಡ್ಕೊಂಡು ಬಂದ್ರೆ ಹೆಂಗೆ ಇವ? ಮನೆ ಇದ್ದಿದ್ದಿಲ್ಲಲ್ಲ ಮನ್ಯಾಗ, ಅಲ್ಲೇ ಹೋಗಿದ್ರೇನ? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾ ಬಂದಿದ್ದೆ ನಿಮ್ಮ ಮನೆ ಹಂತಕ್ಕೆ. ನಿಮ್ಮ ಮನೆ ಕಿಲಿ ಹಾಕಿತ್ತು. ನಾನು ಅನ್ಕೊಂಡೆ ಪಿಕ್ಚರ್ಗೆ ಹೋಗಿರ್ಬೇಕು, ಇಲ್ಲ ಅಂದ್ರೆ ಗಣಪತಿ ನೋಡಕ್ಕೆ ಹೋಗಿರ್ಬೇಕು ಇವ್ರು ಅಂತ ಅನ್ಕೊಂಡು ಹೋದೆ. ಅದ್ರ ಮಾರನೇ ದಿನ ಬರ್ಬೇಕು ಕೇಳ್ಬೇಕು ಅನ್ನೋದು ಮರ್ತು ಹೋಗಿತ್ತು ನೋಡಿ ನನಗೂ. ಅದಕ್ಕೆ ಇವತ್ತು ಕೇಳಿದೆ. ಹಾಗಾದ್ರೆ ನೋಡ್ಕೊಂಬಂದಿರಿ, ಮಸ್ತ್ ಇಟ್ಟಾರಲ್ಲ ಗಣಪತಿನ? ಹ್ಞೂ ರೀ ಆಂಟಿ, ಹುಬ್ಬಳ್ಳಿ ಗಣಪತಿ ಒಂದಿನ ಹೋಗಿ ನೋಡಿ ಬಂದಿವಿ. ಮತ್ತು ಮೊನ್ನೆ ಐತಾರ ಇವ್ರಿಗೆ ಆಫೀಸ್ ಸುಟ್ಟಿ ಇತ್ತಲ್ಲ, ಅವತ್ತು ಚಬ್ಬಿ ಗಣಪತಿ ಹೋಗಿ ನೋಡ್ಕೊಂಬಂದಿವಿ ರೀ. ಚಬ್ಬಿ ಗಣಪತಿ ಹೋಗೋನು ಏನು ರಶ್ ರೀ, ಭಾಳ ರಶ್ ಇತ್ತು ನೋಡ್ರಿ ಆಂಟಿಯರ. ಹೌದ್ವಾ ಇವ, ಚಬ್ಬಿ ಗಣಪತಿನೂ ಭಾಳ ಗದ್ಲಿರ್ತೈತೆ ಅಂತ. ನಾನೇ ಏನು ಎಂದೂ ಹೋಗಿಲ್ಲ ಬಿಡು, ಬರೀ ಅನ್ನೋದು ಕೇಳೇನಾಟ. ನಾನು ಒಂದ್ಸಲ ಹೋಗ್ಬೇಕಾಗೈತಿ. ಅಲ್ಲ, ನೀವು ಹೋಗೋ ಮುಂದೆ ನಾನು ಕರೆದಿದ್ರೆ ನಾನು ಬರ್ತಿದ್ನಲ್ಲ. ಏನು ಹಂಗೆ ಗೊತ್ತ್ರಿ ನೀವು ಬರ್ತೀರಿ ಅನ್ನೋದು. ಒಂದು ಮಾತು ಅಂದಿದ್ರೆ ಅಂದ್ರೆ ನಾ ಕರ್ಕೊಂಡು ಹೋಗಿದ್ದೆ ಬಿಡ್ರಿ. ಅದಕ್ಕೇನು 3 ಮಂದಿ ಬೈಕ್ನಾಗ ಹೋಗ್ಬೋದಾಗಿತ್ತು. ಇರ್ಲಿ ಹೇಳ್ರಿ, ಮತ್ತು ಮುಂದಿನ ವರ್ಷ ಇಲ್ಲೇ ಇದ್ರೆ ಹೋಗ್ಬ್ರೋನು ಎಲ್ಲರೂ ಸೇರಿ. ಇರ್ಲಿ, ನೀ ಅಂದಂಗೆ ಮುಂದಿನ ವರ್ಷ ಇದ್ರೆ ಹೋದ್ರಾತ. ಅಂದಂಗೆ ಮತ್ತೆ ನಿಮ್ಮ ಅಕ್ಕನ ವಿಚಾರ ಏನಾರು ಗೊತ್ತಾತನ ಶಿಲ್ಪ? ಮದುವೆ ಆತಂತನ ಹಾಕಿದೆ? ಯಾರು ಫೋನ್ ಹಚ್ಚಿದ್ರೆ ನಿಮ್ಮ ಮನ್ಯಾಗ? ನಿಮ್ಮವ್ವ ಆಗಲಿ, ನಿಮ್ಮ ಅಪ್ಪ ಆಗಲಿ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ ಯಾರು ಹಚ್ಚಿದ್ರೇನ? ನೀರು ಹಚ್ಚಿದ್ದೆ? ಇಲ್ಲಿ ನೋಡ್ರಿ ಆಂಟಿ, ನಾನು ಅವ್ರಿಗೆ ಯಾರಿಗೂ ಫೋನ್ ಹಚ್ಚಿಲ್ರಿ. ಅವರು ಯಾರು ನನಗೆ ಫೋನ್ ಹಚ್ಚಿಲ್ಲ. ಆಕಿದು ಏನಾತ ಸುದ್ದಿ ನನಗೆ ಗೊತ್ತೇ ಇಲ್ರಿ. ಆಕಿದು ಲಗ್ನ ಆತ ಬಿಟ್ಟು ಗೊತ್ತಿಲ್ಲ. ಅವತ್ತು ಆಗಬೇಡವ, ಅವ ಬರೋಬ್ಬರಿ ಇಲ್ಲ ಅಂತ ಹೇಳಿದ್ದಕ್ಕೆ ನನಗೆ ಸಿಕ್ಕಂಗೆ ಮಾತಾಡಿಲ್ಲ ರೀ. ಅವತ್ತಿಂದ ಅವ್ರಿಗೆ ಯಾರಿಗೂ ಫೋನ್ ಹಚ್ಚಕ್ಕೆ ಹೋಗ್ಬೇಡ, ಅವ್ರು ನಿನ್ನ ಮನಸ್ಸಿನ ನೋವಾಗಂಗೆ ಮಾತಾಡ್ತಾರೆ, ಅವ್ರ ಅನುಭವ ಅವ್ರು ಉಣ್ತಾರು. ಅವ್ರಾಗಲೇ ಫೋನ್ ಹಚ್ಚಿದ್ರೆ ಆಟ ಮಾತಾಡೋ, ನೀನಾಗಲೇ ಒಟ್ಟು ಹಚ್ಚಕ್ಕೆ ಹೋಗ್ಬೇಡ ಅಂತೇಳಿ ಹೇಳ್ಬಿಟ್ಟಾನ. ಅದಕ್ಕೆ ನನಗೂ ಮನಸ್ಸ ಮುರಿದಂಗೆ ಆಗಿತ್ತು ರೀ. ಅವತ್ತು ಹಂಗೆ ಮಾತಾಡ್ದಾಗಿಂದ ನಾನು ಆಕಿಗೆ ಫೋನ್ ಹಚ್ಚಿಲ್ರಿ. ಅವ್ರು ಏನಾರು ಹಚ್ಚಿದ್ರೆ ಮಾತಾಡೋನು ಅಂತೇಳಿ ನಾನು ಸುಮ್ಮಾಗೇನ್ರಿ. ಏನಾಗೈತೆ ಅನ್ನೋಕ್ಕಿಲ್ಲ, ಲಗ್ನದ ವಿಚಾರ ನನಗೂ ಗೊತ್ತಿಲ್ಲ ನೋಡ್ರಿ. ನಮ್ಮ ಅತ್ತಿ ಕೇಳೋದು ನನಗೂ ಮರ್ತಾ ಹೋತು. ಅಂದ್ರೆ ನಿಮ್ಮ ಅತ್ತಿಯರ ಮನೆ ಭಾಳ ದೂರ ಅದಾವನ? ದೂರ ಅಂತ ಏನಿಲ್ರಿ, ಒಂದು 4-5 ಓಣಿ ಬಿಟ್ಟು ಅದಾವ್ರೆ. ಮತ್ತು ಈ 4-5 ಓಣಿ ಬಿಟ್ಟು ಅದಾವಂದ್ರೆ ಈ ಓಣ್ಯಾಗ ನಡೆದಿದ್ದು ಸುದ್ದಿ ಆ ಕಡೆಗೆ ಏನೂ ಗೊತ್ತಾಗೋದಿಲ್ಲ. ಏನೋ ಈ ಕಡೆದವ್ರು ಆ ಕಡೆ ಹೋದಾಗ ಕುಂತ್ರ ಮಾತಾಡಿದ್ರೆ ಹೇಳಿದ್ರೆ ಅಟ್ಟ ತೀರ್ ಹೋಯ್ತು. ಹಂಗಂತೂ ಗೊತ್ತಾಗೋದಿಲ್ಲ ರೀ. ಹಾಗೇನಾರು ಗೊತ್ತಾಗಿದ್ರೆ ನಮ್ಮ ಅತ್ತಿ ಹೇಳ್ತಿದ್ಲು ಬಿಡ್ರಿ. ನನಗನ್ಸಿದ ಮಟ್ಟಿಗೆ ನಮ್ಮ ಅತ್ತಿಗೂ ಏನು ಸುದ್ದಿ ಗೊತ್ತಾಗಿರಕ್ಕಿಲ್ಲ ಅಂತ ಅನಿಸ್ತೈತ್ರಿ. ಇರ್ಲೇ, ಮತ್ತು ಅವ್ರಿಗೆ ಬೇಡ ಅಂತ ಬಿಟ್ಟಾರಂದ್ರೆ ನೀ ಯಾಕೆ ತಲೆ ಕೆಡಿಸ್ಕೊತಿ? ನೀನು ಹಚ್ಚಕ್ಕೆ ಹೋಗ್ಬೇಡ, ಅವ್ರು ಮಾತಾಡಿದ್ರೆ ಅಟ್ಟ ಮಾತಾಡು. ಊಟನ ಶಿಲ್ಪ? ಇನ್ನೂ ಇಲ್ಲರಿ, ಮುಂಜಾನೆ ನಾಷ್ಟನ ಒಂದಿಟ್ಟು ತಡ ಆಗಿ ಮಾಡಿದ್ನಿ ರೀ. ಅದಕ್ಕೆ ನಂದು ಊಟ ಇನ್ನೂ ಏನಿಲ್ಲ. ಅವ್ರು ತಡ ಆಗಿ ಊಟ ಮಾಡ್ತೇನೆ ರೀ, 2 ಗಂಟೆ 3 ಗಂಟೆ ಸುಮಾರು. ಹೌದನಾ? ಈಗ ಯಾಕೆ ಫೋನ್ ಹಚ್ಚಾತಾಳ? ಫೋನ್ ಬರತ್ತಲ್ಲ ಶಿಲ್ಪ. ಹಂಗಾರೆ ಮಾತಾಡಿ, ನಾ ಬರ್ತೀನಿ ತಗೋ. ಇರ್ಲಿ ಹೇಳ್ರಿ, ಇಕ್ಕಟ್ಟು ನಾನೇ ಹಚ್ತೇನೆ. ಕುಂದ್ರಿ ಆಂಟಿ. ಇಲ್ಲ, ಊರಿಂದ ಯಾರು ಇದ್ದಿರ್ಬೇಕು, ನೀ ಮಾತಾಡಿ. ನಾ ಮತ್ತೆ ಸಂಜೆನ ಬರ್ತೀನಿ ಹೇಳಿ. ಬರ್ಲೆ ಶಿಲ್ಪ? ಊಟ ಗಿಟ ಮಾಡ್ಕೊಂಡು ಮಧ್ಯಾಹ್ನ ಮಕ್ಕೊಳ್ಳಿಲ್ಲ ಅಂದ್ರೆ ಬಾ ನಮ್ಮ ಮನೆ ಕಡೆಗೆ, ಕ್ಯಾರಮ್ ಬೋರ್ಡ್ ಆಡೋನು. ಆತ್ರಿ ಆಂಟಿ, ಬರ್ತೀನಿ. ಈಕೆ ನೀವು ಕಟ್ ಮಾಡಿದ್ರೆ ಫೋನ್ ಮಾಡಕತ್ತಾಳ. ಹಲೋ, ಹೇಳಿ. ಏನು ಮಾಡತ್ತಿಲ್ಲ ಶಿಲ್ಪಿ? ಆರಾಮದಿಯಾ? ನಾ ಆರಾಮದೇನಿ ನೋಡುವ. ನೀ ಆರಾಮದಿಯಾ? ದೊಡ್ಡವರು ಆರಾಮದಾರ? ನಾನು ಆರಾಮದೀನಿ. ಎಲ್ಲರೂ ಮನ್ಯಾಗ ಆರಾಮದಾರ. ಅಲ್ಲಲ್ಲೇ ಶಿಲ್ಪಿ, ನಾನಾ ಫೋನ್ ಹಚ್ಬೇಕ ನಿನಗೆ? ನೀ ಹಚ್ಚಕ್ಕೆ ಬರೋದಿಲ್ಲನ? ಏನು ನನ್ನ ಮ್ಯಾಗ ಸೆಟ್ಕೊಂಡಿಯಾ ಹೆಂಗೆ? ಹಂಗೇನಿಲ್ವ, ಯಾರ ಮೇಲೆ ಏನು ಸೆಟ್ಕೊಂಡಿಲ್ಲ. ಯಾರ ಮೇಲೆ ಸೆಟ್ಕೊಂಡು ಏನು ಬರ್ತೈತ್ಲಿ? ಹಂಗೇನಿಲ್ಲ ಬಿಡುವ. ನಿನ್ನ ಮ್ಯಾಗ ಏನು ನನಗೇನು ಸಿಟ್ಟು ಇಲ್ಲ, ಸೆಟ್ಕೊಂಡು ಇಲ್ಲ. ಏನೋ ಟೈಮ್ ಇತ್ತು ಹಂಗೆ. ಏನೋ ನೀನು ಬಿಸಿ ಇರ್ತೀಯ, ಖಾಲಿ ಇದ್ರೆ ಹಚ್ತಿ ಬಿಡು. ಮತ್ತು ನಾ ಹಚ್ಚದ ನೀ ಬಿಸಿ ಇರೋದು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಂಗೆ ಆಕೈತೆ ಅಂತ ಹೇಳಿ ನಾನು ಹಚ್ಚಲಿಲ್ಲ. ಹೇಳ ಮತ್ತೇನವ, ಮದುವೆ ಅಂದಂತ ನಿಂದು?
ಎಲ್ಲ ಮಾತಾಡಿ ಲಾಸ್ಟಿಗೆ ಒಂದು ಇಟ್ಟು ನೋಡಿ ಮದ್ವಿ ಏನು ಬೇರೆ ವಿಚಾರ ಮಾತಾಡಂಗಿಲ್ಲ ಇದೊಂದು ಮಾತಾಡ್ಬಿಟ್ಟು ಮುಗ್ದ ಹೊಕ್ಕತ್ತೆ ಅಂತಂದು ಇಲ್ಲ ಹೇಳಿ ನನಗೆಲ್ಲ ಗೊತ್ತೈತಿ ನೀ ನನ್ನ ಮ್ಯಾಗ ಸಟ್ಕೊಂಡು ಅವತ್ತು ನಿಮ್ಮ ಹೋಗೋ ಮುಂದೆ ಮಾದನ ಜೋಡಿಗೆ ನಾವು ಒಟ್ಟು ಹೆಲ್ಪ್ ಮಾಡಲಿಲ್ಲ ಅಂತೇಳಿ ನನ್ನ ಮ್ಯಾಗ ಸಿಟ್ಟೈತೆ ಐತಿ ಮತ್ತು ನಿಮ್ಮ ಅಕ್ಕನ ಮದುವೆದು ಒಂದಿಟ್ಟು ವಿಚಾರಕ್ಕೆ ನಾನು ಫೋನ್ ಹಚ್ಚಿ ಬೈದ್ನಲ್ಲ ಅದು ಒಟ್ಟು ಸಿಟ್ಟೈತಿ ನಿನಗೆ ಹೌದಿಲ್ಲ ಅದಕ್ಕೆ ನನ್ನ ಮ್ಯಾಗ ಸಟ್ಕೊಂಡು ನೀನು ಫೋನ್ ಹಚ್ಚವಲ್ಲಿ ಮೊದ್ಲಿ ನಂಗೆ ನೀ ನನ್ನ ಜೋಡಿ ಮಾತಾಡವಲ್ಲಿ ಈಗ ನನಗೆ ಹಾಗೇನಿಲ್ವಾ ನಮ್ಗೆ ಕಷ್ಟ ಬಂದಾಗಲೇ ನೋಡಲಿ ಅಪ್ಸಿ ನಮ್ಮವರು ತಮ್ಮವ್ರು ಅನ್ನೋದು ನಮ್ಗೆ ತಿಳಿಯೋದು ನಾವು ಅನ್ಕೋತೀವಿ ನಮ್ಗೆ ಎಲ್ಲರೂ ಅಕ್ಕಾರು ಗೆಳತಿಯಾರು ಅಣ್ಣ ತಮ್ಮದಿರು ಅಕ್ಕ ತಂಗಿಯಾರು ಎಲ್ಲರೂ ನಮ್ಮ ಕಷ್ಟ ಟೈಮ್ನಾಗ ಅಕ್ಕಾರಂತ ನಾವು ಅನ್ಕೊತೀವಿ ನಮ್ಗೆ ಟೈಮ್ ಕೆಟ್ಟಾಗ ನೋಡ್ವಾ ಎಲ್ಲರ ಬಣ್ಣ ಗೊತ್ತಾಗೋದು ಹಾಗೇನಿಲ್ವಾ ನನಗೂ ಆ ಥರ ಮಾವನ ಜೋಡಿ ಬಂದ ಮೇಲೇನೆ ನನಗೂ ತಿಳಿದಿದ್ದು ನಮ್ಮವ್ರು ಯಾರು ತಮ್ಮವ್ರು ಯಾರು ಗೆಳತಿಯಾರು ಯಾರು ಸಂಬಂಧಿಕರು ಎಲ್ಲರದ್ದು ಬೆಲೆ ಗೊತ್ತಾತವ ನನಗೆ ಒಂದೇಳೆ ಇವ್ನ ಜೋಡಿ ಬರಲಿಲ್ಲ ಅಂದಿದ್ರೆ ಎಲ್ಲರೂ ನಮ್ಮವ್ರ ಚಲೋರ ಅಂತ ನಂಬ್ಕೊಂಡು ಜೀವನ ಮಾಡ್ತಿದ್ನೇ ಏನು ಆಗಿದ್ದಕ್ಕೆಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಹಂಗೆ ಇವ್ನ ಜೋಡಿ ಬಂದಿದ್ದು ಒಂದು ರೀತಿಯಲ್ಲಿ ಚಲೋನ ಆತಂತ ಅನ್ಸಾತೈತಿ ಯಾಕಂದ್ರೆ ಯಾರ್ಯಾರು ಬಣ್ಣ ಏನೇನು ಅನ್ನೋದು ತಿಳಿಯುತ್ತೆ ನನಗೂ ಈಗ ಅದಕ್ಕೆ ಯಾರ್ಯಾರ ಜೊತೆಗೆ ಎಟ್ಟೆಟ್ ಬೇಕು ಅಟ್ಟಟ ಇರ್ಬೇಕಂತಂದು ನಾನು ತಿಳ್ಕೊಂಬಿಟ್ಟೇನೆ ಅತಿ ಏನು ಹೆಚ್ಚು ಯಾರು ಗುಟ್ಟಾಗೂ ಮಾತಾಡೋ ಅವಶ್ಯಕತೆ ಇಲ್ಲ ಅಂತಂದು ಸುಮ್ಮನೆ ನಮ್ಮ ಇದನ್ನ ಅವ್ರಿಗೆ ಸಮಸ್ಯೆ ಆಗಬಾರ್ದು ನೋಡಲಿ ಅದಕ್ಕೆ ಅಂದ್ರೆ ನೀ ಇದನ್ನು ನನಗೆ ಅನ್ನಕತ್ತೀನ ಹೆಂಗೆ ಹಂಗೇನಿಲ್ವಾ ನಿನಗಂತಂದು ಏನಿಲ್ಲ ನಿನಗೆ ಯಾಕೆ ಅನ್ನಕ್ಕೆ ಹೋಲಿನ ನಮ್ಮ ಮನೆಯವ್ರದ್ದು ಹೇಳ್ದೆ ಅಟ್ಟ ಇರಲಿ ಬಿಡ ಏನ ನೆನೆಸ್ಕೊಂಡು ಫೋನ್ ಹಚ್ಚಿದ್ದು ಏನವ ವಿಶೇಷ ಮದುವೆ ಏನಾರ ಡೇಟ್ ಫಿಕ್ಸ್ ಆತನ ಇನ್ನೂ ಇಲ್ಲ ಮನೆ ಕಟ್ಟಕ್ಕಿನ್ನೂ ಮುಗ್ದಿಲ್ಲ ಕಾರ್ತಿಕ್ ಮಾಸಕ್ಕೆ ಮಾಡ್ತೀನಿ ಅನ್ನೋ ಮಾತಂದಾರ ಇನ್ನೂ ಡೇಟ್ ಏನು ಫಿಕ್ಸ್ ಆಗಿಲ್ಲ ನಾನು ನಿನಗೆ ಬೇರೆ ವಿಚಾರ ಹೇಳಕ್ಕೆ ಫೋನ್ ಹಚ್ಚಿದೆ ಏನವ್ವ ಅಂತ ಸುದ್ದಿ ಮತ್ತು ಲಕ್ಷ್ಮಿ ಅಕ್ಕಂದು ನಿಮ್ಮ ಮಾವನ ಜೋಡಿನ ಲಗ್ನ ಆತ್ಲೆ ಆತ ಚಲೋ ಆತ್ ಬಿಡು ಏನ್ಲೇ ಮದುವೆ ಆತ ಅಂತ ಹೇಳಿದ್ರೆ ಏನು ನಿನಗೆ ಶಾಖ ಆಗಲಿಲ್ಲಲ್ಲ ಆರಾಮಾಗಿ ಆತ ಆಗಲಿ ಬಿಡು ಅಂತಂದೆ ಅಂತೀಯಲ್ಲಿ ಯಾಕಲಿ ನಿನಗೋಕಿಗೆ ಏನಾರು ಜಗಳ ಆತನ ಏನು ಜಗಳ ಅಂತ ಏನಿಲ್ಲವ ನಾವು ಮಂದಿಗೆ ಚಲೋದು ಮಾಡಕ್ಕೆ ಹೋದ್ರೆ ಏನೋ ನಾವು ಅವ್ರ ಬಾಳೆದಾಗ ಕಲ್ಲು ಹಾಕತ್ತೇವೆ ನನ್ನರಂಗೆ ನಮ್ಮಾಗ ಸಿಟ್ಟು ಸೆಡಾತ ತೋರಿಸ್ಕೊತಾರೆ ಮಾಡ್ಕೊಂಡು ಅವ್ರವ್ರು ಅನ್ಭೋಗ ಅವ್ರವ್ರು ಉಳ್ತಾರೆ ಅದಕ್ಕೆ ಸುಮ್ಮನಾಗೇನು ಮದುವೆ ಆತನ ಹಂಗಾರೆ ಅಂದ್ರೆ ನೀನು ಲಕ್ಷ್ಮಿಗೆ ಫೋನ್ ಹಚ್ಚಿದ್ದೇನ ಹಂಗಾರೆ ನೀ ಹೇಳಿದ್ರು ನಿನ್ನ ಮಾತು ಕೇಳಿಲ್ಲಕ್ಕಿ ಫೋನ್ ಹಚ್ಚಿದ್ದು ಆತು ನನಗೆ ಸಿಕ್ಕಂಗೆ ಮಾತಾಡ್ಸ್ಕೊಂಡಿದ್ದು ಆತು ನಾನು ಮನಸ್ಸಿಗೆ ನೋವು ಮಾಡ್ಕೊಂಡು 2 ದಿನ ಹತ್ತಿದ್ದು ಕೂಳು ನೀರು ಬಿಟ್ಟಿದ್ದು ಆತು ಅದಕ್ಕೆ ಅವ್ರ ಹಣೆ ಬರ್ದಾಗ ಅವ್ರನ್ನ ಬರ್ದಾಗ ನಾವೇನು ತಪ್ಸಕ್ಕಾಕತ್ಲಿ ಅದಕ್ಕೆ ಅವನು ಮಾಡ್ಕೊಂಡು ಜೀವನಾನ ಕಷ್ಟದಾಗ ತೆಯ್ಬೇಕಂತಕ್ಕಿ ನಸೀಬದಾಗ ಬರ್ದಿದ್ರೆ ಯಾರು ಏನು ಮಾಡೋಕ್ಕಾಕತಿ ಮಾಡ್ಕೊಂಡ್ರೆ ಮಾಡ್ಕೊತಾಳ್ಬಿಡು ನಾವ್ರಿ ಏನು ಮಾಡೋಣ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ ಆತನ ಹಂಗಾರೆ ಎಂತ ಲಗ್ನ ಆತು ಎಷ್ಟು ದಿನ ಆತ ಆಗಿ ಆಗಲಿ ಒಂದು 20 ದಿನ ಆತನ ನೋಡಿ ಆಗಿ ಏನು ಜಾಸ್ತಿನೂ ಆತವ ಹಂಗಾರೆ ಏನು ಶ್ರಾವಣದಾಗ ಮಾಡ್ಕೊಂಡಿರ್ಬೇಕು ನೀನು ಫೋನ್ ಹಚ್ಚಿದ್ನಲ್ಲ ನಾನು ನೀನು ಫೋನ್ ಹಚ್ಚಿ ಒಂದು 4-5 ದಿನಕ್ಕೆ ಲಗ್ನ ಆಗಿತ್ತು ನೋಡಕ್ಕೆ ಈಗ ಚಲೋ ಉಣ್ಣಾಕತ್ತಿರ್ಬೇಕಲ್ಲ ಗಂಡನ ಮನ್ಯಾಗ ಭಾಳ ಚಂದ ನೋಡ್ಕೊಂತಿರ್ಬೇಕಲ್ಲ ಆಕಿನ ಅಯ್ಯ ಶಿಲ್ಪಿ ನಾ ಅದನ್ನು ಹೇಳಕ್ಕೆ ಹಚ್ಚಿದ್ಲಿಲ್ಲ ನಿನಗೆ ಖರೆ ಅಂದ್ರೆ ವಾ ಆಕೆ ಕರ್ಮ ನೋಡಂಗಿಲ್ಲ ಲಕ್ಷ್ಮಕ್ಕಂದು ಫೋನ್ ಹಚ್ಚಿರ ಮಾತಾಡಲಿ ನಾ ಯಾರಿಗೂ ಫೋನ್ ಹಚ್ಚೋದಿಲ್ಲ ನೋಡ್ಲಿ ಬೇಕಾರೆ ಅವರ ಹಚ್ಕೋತಾರ ಸಾಕಾರ ಬಿಡ್ತಾರೆ ನಾವು ಅವ್ರ ಕಡೆ ಮಾತು ಕೇಳಕ್ಕೆ ಹಚ್ಚೋ ಅವಶ್ಯಕತೆ ಇಲ್ಲ ಅವ್ರವ್ರು ಮಾಡಿದವ್ರವ್ರು ಉಣ್ತಾರೆ ಹೇಳು ಮಾಡ್ದಂಥ ಉಣ್ಣು ಮಣಿ ಅಂತ ಕಡವು ಅಂತೇಳಿ ಮಾಡ್ತಾರೆ ಉಣ್ತಾರೆ ನಾವ್ರಿಗೆ ಏನು ಮಾಡೋಣ ಈಗ ನಾ ಏನು ಮಾತಾಡೇನು ಆಕಿಗೆ ಸಮಾಧಾನ ಹೇಳೇನು ಏನು ಸಮಾಧಾನ ನಾ ಹೇಳಿದ್ರಕ್ಕಿದೇನು ಕಷ್ಟ ಕಡಿಮೆ ಆಗೋದೈತೆ ಮರೆ ಹಚ್ಚೋದಿಲ್ಲವ ನಾ ಹಚ್ಚಿ ಮತ್ತು ಅನ್ಸ್ಕೊಳ್ಳೋ ಚಂದ ಏಡಾಗೋದು ನಾ ಹಚ್ಚೋದು ಅವ್ರು ನನಗೆ ಆ ಕಡೆ ಮಾತಾಡೋದು ಎದಕ್ಕೆ ಬೇಕ್ಯಾವ ಅದು ನಮ್ಮ ಮನೆಗೆ ಕೂತಿದ್ದು ಮನ್ಸಿಗೆ ನೋವು ಮಾಡ್ಕೊಳ್ಳೋದು ಏನು ಯಾಕೆ ಮಾಡ್ಕೊಳ್ಳಿವ ನಾ ಏನು ಹಚ್ಚೋದಿಲ್ಲ ಯಾರಿಗೂ ಹಚ್ಚೋದಿಲ್ಲ ಅವ್ರಿಗೆ ಬೇಕಾದ್ರೆ ನಮ್ಗೆ ಹಚ್ಚಿ ಮಾತಾಡ್ಕೊಳ್ಳಿ ನಾ ಇನ್ನು ಮೇಲಿಂದ ಯಾರ್ಯಾರಿಗೂ ಫೋನ್ ಹಚ್ಚಬಾರ್ದಂತ ತೀರ್ಮಾನ ಮಾಡಿಬಿಟ್ಟೆ ನೋಡಲೆ ನನಗೂ ಹಂಗಾರೆ ಅದಕ್ಕೆ ಫೋನ್ ಹಚ್ಚಿಲ್ಲ ಹೇಳಿ ನನಗೆ ಅಲ್ಲ ನಿನಗೂ ಅವ್ರಿಗೂ ಇವ್ರಿಗಂತ ಏನಿಲ್ಲ ಏನಾರ ಇದ್ರೆ ಹಚ್ತೀನಿ ಮತ್ತೇನು ಇಲ್ಲ ಅವ್ರ ಸ್ವಂತ ವಿಚಾರ ಕೇಳಕ್ಕೆ ನಾವೇ ಹಚ್ಬೇಕು ಅಂತ ನಾ ಮದುವೆ ಆದ್ಮೇಲೆ ನೀನು ಭಾಳ ಬದಲಾದ ಬಿಡು ಶಿಲ್ಪಿ ನಾ ಏನು ಬದಲಾಗಿಲ್ವಾ ಮಂದಿ ನಾನು ಬದಲಾಗಂಗೆ ಮಾಡ್ಯಾರ ನಾ ಇದ್ದಂಗೆ ಇದ್ದೆ ನಾನು ಎಲ್ಲಾನು ಏಕಭಾವದಿಂದ ಮಾತಾಡಿಸ್ತಿದ್ದೆ ಅವರ ನನ್ನ ಬದಲು ಮಾಡಿದ್ಮ್ಯಾಗ ನಾವು ಬದಲಾಗಬೇಕಾಕೈತಲ್ಲ ಹೌದಿಲ್ಲ ಮನುಷ್ಯಾಗ ಯಾರಿಗಾರ ಒಂದಿಟ್ಟು ಕಷ್ಟ ಟೈಮ್ ಬಂತು ಅಂದ್ರೆ ಅವ್ರ ನಾಯಿಗಿನ್ನ ಕಡೆ ಮಾಡ್ತಾರೆ ನಾವೆಲ್ಲ ಅವ್ರನ್ನ ಕಷ್ಟ ಟೈಮ್ನಾಗ ಕೈ ಹಿಡ್ದಿರ್ತೀವಿ ಆದ್ರೆ ನಮ್ಮ ಕಷ್ಟ ಟೈಮ್ನಾಗ ಎಲ್ಲರೂ ಹಿಂದಕ್ಕೆ ಸರಿತಾರೆ ಹಂಗೆ ಹಳ್ಳಕ್ಕೆ ಬಿದ್ರೆ ಆಳು ಒಂದು ಕಲ್ಲತ್ತ ಹಂಗೆ ಮಾಡಿದ್ರೆ ನಮಗೂ ಅವರ ಪಾಠ ಕಲಿಸ್ಯಾರ ಅದಕ್ಕೆ ನಾವು ಈಗ ಯಾಕೆ ಅವ್ರ ಮ್ಯಾಲೆ ಬಿದ್ದು ಮಾತಾಡ್ಸೋ ಹರ್ಕತ್ತೈತಿ ಹೌದಿಲ್ಲ ಅದಕ್ಕೆ ನಾ ಯಾರನ್ನೂ ಮಾತಾಡ್ಸೋದಿಲ್ಲ ಬೇಕಾದ್ರೆ ಬೇಕಂದವ್ರು ನಮ್ಮನ್ನು ಮಾತಾಡಿಸ್ತಾರೆ ಬೇಡ ಅಂದವ್ರು ಬಿಡ್ತಾರೆ ಅವರಿಂದ ನಮಗೇನಾಗೋದಿಲ್ಲ ಅವ್ರದಿಂದ ನಮ್ಮಿಂದ ಅವ್ರಿಗೇನಾಗೋಂಗಿಲ್ಲ ಹೌದಿಲ್ಲ ಏನು ಬಿಡವ ಏನೋ ಮದುವೆ ಆದಮೇಲೆ ಮಾತು ಕಲ್ತಿ ಮೊದಲ ಭಾಳ ಮಾತಾಡ್ತಿದ್ದಿ ಬಿಡು ಈಗಂತೂ ತೀರಾ ಮಾತಾಡೋ ಕಲ್ತಿ ಏನೋ ಬಿಡವ ಏನೋ ಲಕ್ಷ್ಮಕ್ಕಗೆ ಹೊಡೆಯೋದು ಬಡಿಯೋದು ಮಾಡಾಕತ್ತಾರಂತ ದಾಮವಕ್ಕೆ ಬಂದಿದ್ಲ ನೀನು ಸಂಜಿನಾಗ ಬಂದು ಹೇಳಿ ಹೋದ್ಲು ಏನೋ ತಿನ್ನಕ್ಕೆ ಕೂಳು ಕೊಡ್ವಲ್ರಂತಲೇ ಶಿಲ್ಪಿ ಅಕ್ಕಿಗೆ ಜಗ್ಗ ಹೊಡೆಯೋದು ಬಡಿಯೋದು ಸಂಶಯ ಮಾಡೋದು ಮಾಡಾಕತ್ತಾರಂತ ಲಕ್ಷ್ಮಕ್ಕ ಏನಿದ್ದಿದ್ದು ಹೇಳವಲ್ಲಂತ ನಿಮ್ಮ ಅವ್ವ ಅಪ್ಪನ ಮುಂದೆ ಹೇಳಿದ್ರೆ ಎಲ್ಲಿ ಗಂಡನ ಬಿಡಿಸಿ ಕರ್ಕೊಂಡು ಹೋಗೋಣ ಮತ್ತು ನಾನು ಮೊದಲಿಂದ ಆದಂಗೆ ಇದು ಆಕತ್ತೆ ಅಂಥೇಳಿ ಎಲ್ಲ ತಡ್ಕೊಂಡು ಅಲ್ಲೇ ಉಳ್ಕೊಳಕತ್ತಾಳಂತಲೇ ಹೌದನ ಏನು ಮಾಡೋದು ಬಾ ಮತ್ತೆ ಹೇಳಿದ್ರೆ ಮಾತು ಕೇಳಲಿಲ್ಲ ಅವ್ರ ಹಣೆ ಬರ್ದಾಗ ಅದನ್ನು ಉಣ್ಣದು ಬರ್ದಾಗ ಯಾರೇನು ತಪ್ಸಕ್ಕಾಕೈತಿ ಅವ್ರ ಹಣೆ ಬರಕ್ಕೆ ಯಾರು ಹೊಣಿ
ಆಕಿನ ಕಾಲ ಮೇಲೆ ಕಲ್ಲು ಹಾಕೊಂಡಾಳು, ಯಾರು ಏನು ಮಾಡೋಕ್ಕಾಗೋದಿಲ್ಲ, ಅನ್ಭೋಗ್ಸಲಿ ಬಿಡು. ನಾವರ ಏನು ಮಾಡೋಣ ಈಗ, ಕೇಳಿ ನಾರ ಏನು ಮಾಡಕ್ಕೆ, ಏನು ಈಗ ಹೋಗಿ ನಾ ಏನು ಸುದ್ದಿ ಮಾಡೋಕ್ಕಾಕತ್ತೆ, ಏನಿಲ್ಲ. ಅದಾರ ಹೇಳಿ ಮನ್ಯಾಗ ದೊಡ್ಡವ್ರು ಅದಾರ, ಅವ್ವ ಅದಾಳ, ಅಪ್ಪ ಅದಾಳ, ಅವರ ನಿಂತು ನೋಡಿ ಮಾಡಿದ್ದು ಹೆಚ್ಚು ಕಮ್ಮಿ ಆದ್ರೆ ಅವರೆಲ್ಲ ನಿಂತು ಎಲ್ಲ ಸರಿ ಮಾಡಿ ಸುದ್ದಿ ಮಾಡಿ ಮತ್ತೆ ಬಾಳೆ ಹಚ್ತಾರೆ ಆಕಿದು. ನಾವೇನು ಮಾತಾಡೋಕೆ ಸಣ್ಣವ್ರು ಅದೇವಿ, ನಾವೇನು ಅವರು ಸಾಬರಿಗೆ ಹೋಗೋದಿಲ್ಲ ನೋಡಲಿ ಅಪ್ಸಿ. ಏನ್ಲೇ ಶಿಲ್ಪಿ ಇಷ್ಟು ಮನಸ್ಸು ಕಠೋರ ಮಾಡಿ ಅಲ್ಲಿ ಯಾಕಲಿ, ಯಾವ ಕೇಡಿಗಲಿ ಇಟ್ಟು? ನಾವು ಏನು ಮನುಷ್ಯರ ಅದೇವಿ, ನಾವೇನು ಮನಸ್ಸು ಇಷ್ಟು ಕಠೋರ ಕಲ್ಲ ಮಾಡ್ಕೋಬೇಕಂತಂದು ಏನು ಇದ್ದಿದ್ದಿಲ್ಲ, ಅವರ ಮಾಡ್ಕೊಳಂಗೆ ಮಾಡ್ಯಾರ, ನಾವರ ಏನು ಮಾಡೋದೈತಿ. ಮತ್ತು ಟೈಮ್ ಹೆಂಗೆ ಬರ್ತೈತೆ, ನಾವು ಹಂಗೆ ಬದಲಾವಣೆ ಆಗ್ಬೇಕಾಕೈತಿ. ಬದಲಾವಣೆ ಜಗದ ನಿಯಮ ಅಂತಂದು ನಮ್ಮನ್ನು ಬದಲಾವಣೆ ಆಗೋಂಗೆ ಮಾಡ್ಯಾರ, ನಾವು ಆಗಾಕತ್ತೀವಿ ಅಟ್ಟ. ಹೋಲಿ ಬಿಡು, ಅವ್ರದ್ದೇನು ಅವ್ರವ್ರು ಮಾಡ್ದಂಥವ್ರು ಉಣ್ತಾರ. ಮತ್ತು ಲಗ್ನ ಕರಿತಿ ಇಲ್ಲ ನಿಂದು? ಕರಿತೇನ್ಲಿ, ಯಾಕೆ ನನ್ನ ಮೇಲೆ ವಿಶ್ವಾಸ ಇಲ್ಲನ? ಏನಮ್ಮ ಮತ್ತು ನಾನು ಬೇರೆ ಜೊತೆಯವ್ರು ಲಗ್ನ ಆಗಿ ಹೋಗೇನಿ ಅಂತೇಳಿ ಮತ್ತು ನಿಮ್ಮ ಮನ್ಯಾಗ ಕರೆದ್ರೆ ಕಿಮ್ಮತ್ ಕಮ್ಮಕತ್ತಿ ಅಂತಂದು ನೀ ಕರೆಯೋದು ಬಿಟ್ಟಿಯಾನ ಅಂತ ಕೇಳಿದೆ. ಎಲ್ಲಿಲ್ಲ ಶಿಲ್ಪಿ, ಹೆಂಗೆ ಮಾತಾಡಕತ್ತಿ ಅಲ್ಲಿ? ನಿನ್ನ ಮನಸ್ಸಿನಾಗ್ರೆ ಏನೈತಿ ತಿಳಿವಲ್ದಂಗೆ ಆಗೈತಿ. ಅಲ್ಲ, ನಿನ್ನ ಮನಸ್ಸಿಗೆ ನೋವಾಗೈತಿ, ನನಗೂ ಗೊತ್ತು, ನನ್ನ ಕಡೆಯಿಂದನೂ ಆಗೈತಿ. ನೀ ಎಲ್ಲ ನನಗೆ ರಗಡ್ ಹೆಲ್ಪ್ ಮಾಡಿದ್ದಿ, ಆದ್ರೆ ನಾನು ನಿನಗೆ ಒಂದು ಟೈಮ್ನಾಗ ಒಂದು ಸರಿನೂ ನಿನಗೆ ಹೆಲ್ಪ್ ಮಾಡಲಿಲ್ಲ. ನನ್ನ ಕಡೆಯಿಂದ ತಪ್ಪಾಗೈತಿ ಗೊತ್ತೈತಿ, ಆದರೂ ನೀನು ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಫೋನ್ ಹಚ್ಚದಾಗಿಂದ ನೋಡಾಕತ್ತೀನಿ, ಬರೀ ಎಲ್ಲ ಅನಕಟ್ಟಿಕ್ಕದ ಮಾತಾಡತ್ತಿಲ್ಲ ಇಂಡೈರೆಕ್ಟಾಗಿ ನನಗೆ. ಹಾಗೇನಿಲ್ವ, ನನಗೇನು ಯಾರ ಮೇಲೆ ಏನು ದ್ವೇಷ ಇಲ್ಲ, ಹಾಗೇನು ಇಂಡೈರೆಕ್ಟಾಗಿ ಹೇಳ್ಬೇಕಂತ ಏನಿಲ್ವ. ನನಗೆ ಹೇಳ್ಬೇಕನ್ಸಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ, ನನಗೇನು ನಿಂದೇನು ಭಯನು. ಆಯ್ತು ಬಿಡವ, ಆತು. ಊಟ ಇನ್ನೂ ಇಲ್ಲ, ನಿಮ್ಮದು? ನಂದು ಇನ್ನೂ ಇಲ್ಲ, ಮಾಡಬೇಕು. ಅವ್ವ ನಿಮ್ಮ ಮನೆ ಕಡೆಗೆ ಹೋಗಿದ್ಲ, ಅದಕ್ಕೆ ನಾನು ಹಿಂಗೆ ಫೋನ್ ಹಚ್ಚಿದೆ. ಚಲೋ ಆಯ್ತು ಬಿಡು. ಮತ್ತು ಹೆಂಗೆ ನೋಡ್ಕೊಳತ್ತ ನಿನ್ನ ಗಂಡ? ಎಲ್ಲ ಆರಾಮದಿರ? ಎಲ್ಲ ಆರಾಮದೇವ, ದೇವ್ರ ದಯದಿಂದ. ಎಸ ಮಂದಿ ಅನ್ಕೊಂಡಿದ್ರು ಬೇರೆ ಜಾತಿಯವ್ನು ಹಿಂಬೆಲ್ಲ ಬಂದಿದ ತಕ್ಷಣ ನಾನು ಬಳಸ್ಕೊಂಡು ಅಲ್ಲೇ ಬಿಟ್ಟು ಓಡ್ ಹೋಗ್ಕಾನ ಅಂತಂದು. ಖರೆ ಹೇಳ್ತೀನಿ, ಯಾವ ಜನ್ಮದ ಪುಣ್ಯ ಮಾಡಿದ್ನ ಬಂಗಾರದಂತವ್ನು ಸಿಕ್ಕಾನವ. ಹೆಂಗಾರ ಆಗಲಿ ಬಿಡು, ಚಲೋ ಇದ್ರೆ ಸಾಕು. ಮತ್ತೆ ಹಸ್ತೇನೆ ತಗೊಳ ಶಿಲ್ಪಿ, ಇಡ್ಲ? ಇಡು. ಏನೋ ಇವ ಈಕೆ ಶಿಲ್ಪಿ ಇಟ್ಟು ಬದಲಾಗ್ಯಾಳ. ರೊಕ್ಕನ ಬೇಡ ಹಿಂಗೆ ಆಗಾಕತ್ತೈತೆ ಅಂದರು ಆರಾಮಾಗಿ ಕೇಳಿಸ್ಕೊಂಡ್ಲಿ, ಏನು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಲಿಕ್ಕಿ. ಮದುವೆ ಆದಮೇಲೆ ಭಾಳ ಬದಲಾಗ್ಯಾಳ ಬಿಡು. ಏನೋ ನಂದು ಹೇಳೋ ಕೆಲಸ ಇತ್ತು ಹೇಳಿದೆ, ಏನಾರು ಯಾಕೆ ಮಾಡ್ಕೊಳ್ಳಿ. ತಡಿ, ಊಟ ಮಾಡಿ ಅಂಟೀರ್ ಮನೆ ಕಡೆ ಹೋಗ್ಬರೋಣ.